ಉತ್ತಮ ವಾಗ್ಮಯ, ಉತ್ತಮ ರಾಜಕಾರಣಿ ಮತ್ತು ನಮ್ಮ ಬೆಂಗಳೂರು ಅಭಿವೃದ್ಧಿಗೆ ಕಾರಣರಾದ ಹರಿಕಾರ ಅಷ್ಟನ್ನು ಹೇಳಿ, ಮತ್ತು ಇಂದಿರಾ ಗಾಂಧಿಯವರ ಒಡನಾಟದಿಂದ ಬೆಳೆದವರು ಮತ್ತು ಹೊರದೇಶದ ವಿದ್ಯಾಭ್ಯಾಸವನ್ನು ಮಾಡಿದವರು. ಅಮೇರಿಕದಲ್ಲಿ ಈ ಕೆನಡಿಯವರಲ್ಲಿ ಹೋಗಿ ಭಾಷಣ ಮಾಡಿ ಅವರ ಗೆಲುವಿಗೆ ಕಾರಣರಾದವರು, ಭಾರತೀಯರನ್ನು ಒಗ್ಗೂಡಿಸಿ, ಇಷ್ಟನ್ನು ಹೇಳಲಿ ನಾನು ಇಷ್ಟಪಡ್ತೇನೆ. ರಾಮನಗರ ವಕೀಲ ಸಂಘದ ಮಾಜಿ ಅಧ್ಯಕ್ಷ. ಈಗ SM ಕೃಷ್ಣ ಅವರು ಅಗಲಿರೋದು ತುಂಬಲಾರದ ನಷ್ಟ. ಅವರು ಈ ಕರ್ನಾಟಕಕ್ಕೆ ಮತ್ತು ಇಂಡಿಯಾ ದೇಶಕ್ಕೆ ಒಳ್ಳೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರನ್ನ ನಿಜವಾಗ್ಲೂ ಅವರು ಇನ್ನೊಂದು ಟರ್ಮ್ ಇದ್ದಿದ್ರೆ ಸಿಂಗಾಪುರನ್ನೇ ಮಾಡ್ತಾಯಿದ್ರು. ಆ ಥರದ ಕಾರ್ಯಕ್ರಮಗಳನ್ನು ಅವ್ರು ಕೊಟ್ಟರು. ಮತ್ತು ITBTನ ನಿಜವಾಗ್ಲೂ ಅವ್ರ ಕಾಲದಲ್ಲೇ ಶುರುವಾಗಿತ್ತು. ಇವತ್ತು ನಮ್ಮ ಸರ್ಕಾರಗಳು ಇಷ್ಟೊಂದು ಹಣವನ್ನು ಎಲ್ಲ ಇದಕ್ಕೂ ಖರ್ಚು ಮಾಡ್ತಾ ಇದೆ ಅಂದರೆ ಅದಕ್ಕೆ SM ಕೃಷ್ಣ ಅವರೇ ಕಾರಣ. ಅವರು ಅಗಲಿದ್ದು ನಮ್ಮ ಸರ್ಕಾರಕ್ಕೆ ಮತ್ತು ಜನತೆಗೆ ತುಂಬಲಾರದ ನಷ್ಟ ಅಂತ ನಾನು ಹೇಳ್ತೀನಿ. ಸರ್, ಅವರು ಈ ನಾಡಿನ ನಾಯಕ ಅಂತ ಹೇಳ್ಬೋದು. ಏಕೆಂದರೆ ಅವ್ರು ಮಾಡದೇ ಇರುವಂಥ ಸಾಧನೆಗಳಿಲ್ಲ. ಈ ಕರ್ನಾಟಕದಲ್ಲಿ ಅವರೊಬ್ಬ ಮುಖ್ಯಮಂತ್ರಿಗಳಾಗಿ ಮುಂಚಿತವಾಗಿ ಒಬ್ಬ ವಕೀಲರಾಗಿ ಒಳ್ಳೆ ವೃತ್ತಿಯನ್ನು ಮಾಡ್ತಾಯಿದ್ದು. ಪಾಪ ರಾಜಕೀಯಕ್ಕೆ ಬರ್ತಾರೆ. ಫಾರಿನಲ್ಲೆಲ್ಲ ಅವರು ಎಜುಕೇಷನ್ ಮಾಡಿರ್ತಕ್ಕಂಥದ್ದೆಲ್ಲ ನೋಡಿದ್ವಿ, ಓದಿದ್ವಿ, ತಿಳ್ಕೊಂಡ್ವಿ. ಭಾಳ ಅದ್ಭುತವಾಗಿ ಅವರ ಸ್ಟಡಿಯನ್ನು ಮಾಡ್ಕೊಬಂದು ರಾಜ್ಯದ ಕನಸುಗಳನ್ನ ಕಂಡಿದ್ರು. ಅವರು ಏನಂದ ನಮ್ಮ ಭಾರತಕ್ಕೆ ಮೊದಲು ITBT ತರೋ ಮೂಲಕ ಬೆಂಗಳೂರನ್ನ ಇಡೀ ವರ್ಲ್ಡ್ಗೆ ಪರಿಚಯ ಮಾಡಿ ಇಂಡಿಯಾಕ್ಕೆ ಅತ್ಯಂತ ಆದಾಯ ಬರುವಂಥ ಮತ್ತು ಯುವಕರಿಗೆ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಿಕೊಟ್ಟವರು. ಯಶಸ್ವಿನಿ ಜಾರಿಗೆ ತಂದಿದ್ದಾರೆ. ಮತ್ತು ಈ RTCಗಳು ರೈತರಿಗೆ ಮನೆ ಬಾಗ್ಲ ಹತ್ರನೇ ಸಿಗುವಂಥ ವ್ಯವಸ್ಥೆ ಮಾಡಿಕೊಟ್ಟವರು. ಇನ್ನೂ ಅನೇಕ ಕಾರ್ಯಕ್ರಮ ಮಾಡೋದು. ಬೆಂಗಳೂರು ಟು ಮೈಸೂರು ರೋಡ್ ಇದೆಯಲ್ಲ, ಏನಿದೆ ಇದು, ಒಂದು ಸಣ್ಣ ಪಥದ ರಸ್ತೆ ಇತ್ತು ಅವ್ರು ಬಂದಂಥ ಕಾಲದಲ್ಲಿ. ಆವಾಗ ಈ ರಸ್ತೆನಲ್ಲಿ ಪ್ರತಿದಿನ ಸುಮಾರು ಆಕ್ಸಿಡೆಂಟ್ಗಳಾಗ್ತಾ ಇದ್ವು. ಜನ ಪ್ರತಿದಿನ 10-15 ಹೆಣಗಳು ಉಳ್ತಾ ಇದ್ವಿ. ಒಂದು ದಿನ ಒಂದು ಬಸ್ಸು ಪೂರ್ತಿ ಏನು ಬಾಡಿ ಇದೆ ಪೂರ್ತಿ ಒಟ್ಟಾಗಿತ್ತು. ಯಾಕೆಂದರೆ ಕಿರಿದಾದ ರಸ್ತೆಗಳು. ಇಂಥ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಂಡು ಮತ್ತೆ ಪರದರು ಅವರೆಲ್ಲ ಈ ಅಭಿವೃದ್ಧಿಯ ಬಗ್ಗೆ ಭಾಳ ಚಿಂತನೆಯನ್ನು ಮಾಡಿದಂಥವ್ರು. ಅವ್ರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸರ್. ಅವ್ರು ನೆನೆಸ್ಕೊಳ್ಳೋಕ್ಕೆ ಇವತ್ತು ನಾವೆಲ್ಲ ಇವತ್ತು ನಮ್ಮ ಬಿಟ್ಟೋಗಿರೋದ್ರಿಂದ ನಾವೆಲ್ಲ ಕಾಯ್ತಾ ಇದೀವಿ, ನೋಡಬೇಕು ಅಂತೇಳಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.